ಹಾಯ್ ಗೈಸ್, ಕೆಇ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಈ ವರ್ಷ KCET ಕೌನ್ಸಿಲಿಂಗ್ ಅಲ್ಲಿ ಎಷ್ಟು ರೌಂಡ್ಸ್ ಕೌನ್ಸಿಲಿಂಗ್ ಇರುತ್ತೆ, ಮತ್ತೆ ನೀವು ಯಾವ್ಯಾವ ರೌಂಡ್ ಅಲ್ಲಿ ಎಷ್ಟೆಷ್ಟು ಕಾಲೇಜಸ್ನ ಯಾಡ್ ಮಾಡುವ ಅವಕಾಶ ಇರುತ್ತದೆ, ಮತ್ತೆ ನೀವು ಫಸ್ಟ್ನೇ ರೌಂಡ್ ಅಲ್ಲಿ ಎಷ್ಟು ಕಾಲೇಜಸ್ನ ಯಾಡ್ ಮಾಡುವ ಅವಕಾಶ ಇರುತ್ತಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಈ ವರ್ಷ ಎಷ್ಟು ರೌಂಡ್ಸ್ ಕೌನ್ಸಿಲಿಂಗ್ ಇರುತ್ತೆ ಅಂದ್ರೆ, ಈ ವರ್ಷ ಬಂದ್ಬಿಟ್ಟು 3 ರೌಂಡ್ಸ್ ಕೌನ್ಸಿಲಿಂಗ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ಅಂತ ಇರುತ್ತೆ, ಅದಂದ್ರೆ ಥರ್ಡ್ ರೌಂಡ್ ಅಂತ ಅರ್ಥ. ನೋಡ್ತಾ ಇರ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಒಂದನೇ ರೌಂಡ್ ಅಲ್ಲಿ ಎಷ್ಟು ಕಾಲೇಜಸ್ನ ಯಾಡ್ ಮಾಡ್ಬೋದು ಅಂದ್ರೆ, ಮೊದಲನೇ ರೌಂಡ್ ಅಲ್ಲಿ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿಯಲ್ಲಿ ಕೌನ್ಸಿಲಿಂಗ್ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ನೀವು 100+ ಎಷ್ಟು ಬೇಕಾದ್ರೂ 150+ ಎಷ್ಟು ಬೇಕಾದ್ರೂ ಕಾಲೇಜಸ್ನ ಯಾಡ್ ಮಾಡುವ ಅವಕಾಶನ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ, ಎಷ್ಟು ಬೇಕಾದ್ರೂ ಕಾಲೇಜಸ್ನ ಯಾಡ್ ಮಾಡ್ಬೋದಾಗಿರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ನೀವು ಯಾವುದೇ ಕಾಲೇಜಸ್ನ ಯಾಡ್ ಮಾಡುವ ಅವಕಾಶ ಇರೋದಿಲ್ಲ. ನೀವು ಕರೆಕ್ಟ್ ಆಗಿ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ, ಫಸ್ಟ್ ರೌಂಡ್ ಅಲ್ಲಿ ನೀವು ಬೇಕಾದಷ್ಟು ನಿಮಗೆ ಎಷ್ಟು ಕಾಲೇಜಸ್ ಬೇಕಾಗಿರುತ್ತೆ, ನೀವು ಯಾವ್ಯಾವ ಕೋರ್ಸ್ಗೆ ಎಲಿಜಿಬಲ್ ಇದ್ದೀರಾ, ನಿಮಗೆ ಯಾವ್ಯಾವ ಕೋರ್ಸ್ ಇಷ್ಟ, ಯಾವ ಇಂಜಿನಿಯರಿಂಗ್ ಎಕ್ಸ್ಟ್ರಾ ಯಾವ ಕೋರ್ಸ್ ಬೇಕಾದ್ರೂ ಕಾಲೇಜಸ್ನ ನೀವು ಯಾಡ್ ಮಾಡಬಹುದಾಗಿರುತ್ತೆ. 100-150+ ಕಾಲೇಜಸ್ನ ನೀವು ಯಾಡ್ ಮಾಡಬಹುದಾಗಿರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ನೀವು ಕಾಲೇಜಸ್ನ ಯಾಡ್ ಮಾಡೋಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಇದನ್ನ ಕ್ಲಿಯರ್ ಆಗಿ ಇಟ್ಕೋಬೇಕಾಗುತ್ತೆ, ಮೈಂಡಲ್ಲಿ ಇಟ್ಕೊಳ್ಳಿ. ಏನಪ್ಪಾ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಏನಿರುತ್ತೆ, ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ನೋಡಿ, ನೀವು ಏನು ಫಸ್ಟ್ ರೌಂಡ್ ಅಲ್ಲಿ ಕಾಲೇಜಸ್ನ ಯಾಡ್ ಮಾಡಿರ್ತಿರಲ್ಲ, ಅದಕ್ಕೆ ಪ್ರಿಯಾರಿಟಿ ನಂಬರ್ನ ಕೊಟ್ಟಿರ್ತೀರ. ಅಂದ್ರೆ ನಿಮಗೆ ಕಾಲೇಜಸ್ ಮೇಲೆ ಇದು 1 ನಂಬರ್ 2 ನಂಬರ್ ಈ ತರ ಪ್ರಿಯಾರಿಟಿ ಕೊಟ್ಟಿರ್ತಾರಲ್ಲ, ಆ ಪ್ರಿಯಾರಿಟಿ ನಂಬರ್ನ ಚೇಂಜ್ ಮಾಡಬಹುದಾಗಿರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಪ್ರಿಯಾರಿಟಿನ ಚೇಂಜ್ ಮಾಡಬಹುದಾಗಿರುತ್ತೆ, ಕಾಲೇಜಿಗೆ ಕೊಟ್ಟಿರುವಂತ ನಿಮ್ಮ ಒಂದು ಪ್ರಿಯಾರಿಟಿನ ಚೇಂಜ್ ಮಾಡಬಹುದಾಗಿರುತ್ತೆ. ಮತ್ತೆ ಬಂದ್ಬಿಟ್ಟು ನೀವು ಬಹಳ ಕಾಲೇಜಸ್ನ ಯಾಡ್ ಮಾಡಿದ್ರೆ ನಿಮಗೆ ಇಷ್ಟವಿಲ್ಲಾರದ ಒಂದಿಷ್ಟು ಕಾಲೇಜನ್ನ ನೀವು ರಿಮೂವ್ ಮಾಡಬಹುದಾಗಿರುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಅಲ್ಲಿ ಆಗಿರುತ್ತೆ. ಮುಂದೆ ಬಂದ್ಬಿಟ್ಟು ಥರ್ಡ್ ರೌಂಡ್ ಅಲ್ಲಿ ನೀವು ಎಷ್ಟು ಕಾಲೇಜಸ್ನ ಯಾಡ್ ಮಾಡಬಹುದು ಅಂದ್ರೆ, ನೋಡಿ, ನೀವು ಥರ್ಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ನೀವು ಕಾಲೇಜಸ್ನ ಯಾಡ್ ಮಾಡುವ ಅವಕಾಶ ಕೊಡೋದಿಲ್ಲ. ಆದ್ರೆ 1-2-3 ವರ್ಷದಿಂದ ಕೊಡ್ತಾ ಇದಾರೆ. ಹಿಂಗೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲಿಗೆ ಆಮೇಲೆ ಕೊಡ್ತಾ ಇದ್ದಾರೆ. ಕೊಟ್ರು ಕೂಡ ನಿಮಗೆ ನೀವು ಎಷ್ಟು ಕಾಲೇಜಸ್ನ ಯಾಡ್ ಮಾಡ್ಬೋದು ಅಂದ್ರೆ, ನೀವೇನು ಈಗ ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಸೀಟ್ನ ಫಿಲ್ ಆಗಿಬಿಟ್ಟಿರ್ತವೆ. ನೀವು ಆಲ್ರೆಡಿ ನಿಮಗೆ ಅಲ್ಲಿ ಆಪ್ಷನ್ ತೋರಿಸುವಂತ ನಿಮ್ಮ ಕಾಲೇಜಸ್ನ ಫಿಲ್ ಆಗಿರುವ ಕಾಲೇಜಸ್ನ ಬಿಟ್ಟು ಉಳಿದಿರುವ ಕಾಲೇಜಸ್ನ ನೀವು ಥರ್ಡ್ ರೌಂಡ್ ಅಲ್ಲಿ ಯಾಡ್ ಮಾಡಬಹುದಾಗಿರುತ್ತೆ. ನೋಡಿ ಸ್ನೇಹಿತರೆ, ಇದು 3 ರೌಂಡ್ ಆಗಿರುತ್ತೆ. ಎಲ್ಲ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.